ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ. ಸೊ ತುಂಬಾ ಜನ ಅನ್ಕೊಂಡಿರ್ತೀರ ನಾನು ಟ್ರಾವೆಲ್ ಕಂಟೆಂಟ್ ಮಾಡ್ತಿದ್ದೀನಿ, ಇದೇನ್ ವಿಡಿಯೋ ಇದು ಅನ್ಕೊಂಡಿರ್ತೀರ. ಸೊ ನಿಮ್ಮ ಮೈಂಡ್ ಸೆಟ್ ಏನಾದ್ರು ಇದ್ರೆ ಸೊ ನೀವು ಅದನ್ನ ಸ್ಕಿಪ್ ಮಾಡಿ. ಸೊ ಲೆಟ್ಸ್ ವೆಲ್ಕಮ್, ನಮ್ಮ ಜೊತೆಗೆ ವಿನಾಯಕ್ ದಗಾಟಿ ಅವರು ಇದ್ದಾರೆ. ಸೊ ಇವರು ಲೀಗಲ್ ಸ್ಟಡಿ ಮಾಡ್ತಿದ್ದಾರೆ, LLB ಓದ್ತಿದ್ದಾರೆ. ಸೊ ಸ್ಟೂಡೆಂಟ್ ಆಗಿರೋದ್ರಿಂದ ಸೊ ಕೆಲವೊಂದು ಸತ್ಯಾಸತ್ಯತೆಗಳನ್ನ ಇವರಿಂದ ಕೇಳ್ಪಡೋಣ. ಸೊ ಬನ್ನಿ, ಇದು ವಿಡಿಯೋನ ನೀವು ಏನಕ್ಕೆ ನೋಡ್ಬೇಕಂದ್ರೆ, ಸೊ ಫಸ್ಟ್ ಆಫ್ ಆಲ್ ನೀವು ಇಂಪ್ರೂವ್ ಆಗಬೇಕು, ನೀವು ಬೆಳಿಬೇಕು, ನಿಮ್ಮ ಅಕ್ಕಪಕ್ಕ ಮನೆಯವ್ರು ಬೆಳಿಬೇಕು, ಅವ್ರು ಚೆನ್ನಾಗಿರ್ಬೇಕು, ನಮ್ಮೂರು ಬೆಳಿಬೇಕು, ನಮ್ಮೂರು ಚೆನ್ನಾಗಿರ್ಬೇಕು, ಆಮೇಲೆ ನಮ್ಮ ತಾಲೂಕು, ಜಿಲ್ಲೆ, ನಮ್ಮ ರಾಜ್ಯ ಹಿಂಗಂತ ಬಂದಾಗ ನಮ್ಮ ದೇಶ ಬೆಳಿಬೇಕನ್ನೋ ಮೈಂಡ್ ಸೆಟ್ ಇರೋರು ಮಾತ್ರ ಈ ವಿಡಿಯೋನ ನೋಡಿ. ಸುಮ್ಮನೆ ಯಾರ್ಯಾರೋ ಬೇಡ, ಅದೆಲ್ಲ ಮಾತಾಡಬೇಡ. ಸೊ ಬನ್ನಿ, ನಮ್ಮ ಅಕ್ಕಪಕ್ಕ ಇರೋರೆಲ್ಲ ಬೆಳೀಲಿ ಅಂತ ಕಾನ್ಸೆಪ್ಟ್ ಇರೋರಿಗೆ ಈ ವಿಡಿಯೋ. ಸೊ ನಿಮ್ಗೆ ಏನಾದ್ರು ಅನ್ಯಾಯ ಆಗ್ತಿದೆ, ನಿಮ್ಗೆ ಏನಾದ್ರು ಮೋಸ ಆಗ್ತಿದೆ ಅಂದ್ರೆ ಸೊ ದಯವಿಟ್ಟು ನೀವು ಅದನ್ನ ಹೋಗಿ ಕ್ವಶನ್ ಮಾಡಿ. ಯಾಕಂದ್ರೆ ಇದು ನಾವು ಇಂಡಿಯಾದಲ್ಲಿ ಇದ್ದೀವಿ, ನಾವು ಇದು ಪ್ರಜಾಪ್ರಭುತ್ವ ಸರ್ಕಾರ, ಪ್ರಜಾಪ್ರಭುತ್ವ ಇದು ನಮ್ಮಿಂದಾನೇ ನಡೀತಿರೋದು ಇದೆಲ್ಲ. ಸೊ ನಾವು ಕಟ್ಟೋ ತೆರಿಗೆ ಹಣ ಒಂದೊಂದು ರೂಪಾಯಿಯಿಂದ ಹಿಡ್ಕೊಂಡು ಎಲ್ಲ ನಮ್ಮ ಟ್ಯಾಕ್ಸ್ ದುಡ್ಡಿಂದಾನೇ ಬರ್ತಿರೋದು ಇದು. ಸೊ ಅದಕ್ಕೋಸ್ಕರ ಸೊ ತುಂಬಾ ಮಾತಾಡೋಣ. ಸೊ ನಾವು ಇವಾಗ ಡೈರೆಕ್ಟ್ ಆಗಿ ವಿನಾಯಕ್ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ. ನಮಸ್ಕಾರ. ಓಕೆ. ಸೊ ಇವಾಗ ನೀವು ಅನ್ನೋದಕ್ಕಿಂತ ನಮ್ಗಾಗಿರೋ ಮೋಸದ ಬಗ್ಗೆ ನೀವು ಏನಕ್ಕೆ ಹೇಳಕ್ಕೆ ಇಷ್ಟಪಡ್ತೀರಾ? ಏನ್ ತೊಂದರೆ ಆಗಿದೆ? ತೊಂದರೆ ಆಗಿದೆ ಅಂತಂದ್ರೆ, ನಾವು ನಮ್ ಸಮಸ್ಯೆ ಇರ್ತವೆ, ಅಥವಾ ಯಾವ್ದು ವಸತಿ ಯೋಜನೆ, ಓಕೆ, ಬೋರ್ವೆಲ್, ಬಾವಿ, ಅಥವಾ ನಮ್ ಏನೋ ಇದ್ರು ನಾವು ಒಂದೇ ಸಾರಿ ನರೇಂದ್ರ ಮೋದಿ ಅವ್ರ ಹತ್ರ ಹೋಗಿ ನಮ್ ಕಂಪ್ಲೇಂಟ್ ಕೊಡಕ್ಕಾಗಲ್ಲ. ಓಕೆ. ಅದಕ್ಕಾಗಿ ಭಾರತದ ಸಂವಿಧಾನದಲ್ಲಿ 73ನೇ ತಿದ್ದುಪಡಿ ಪ್ರಕಾರ ಲೋಕಲ್ ಗವರ್ಮೆಂಟ್, ಸ್ಥಳೀಯ ಸರ್ಕಾರ ಅಂತ ಹೇಳಿ ಗ್ರಾಮ ಪಂಚಾಯತಿ ಅಂತ ಇರುತ್ತೆ. ಓಕೆ. ನಮ್ಮ ಸಮಸ್ಯೆಗಳು ಏನೇ ಇದ್ರು ನಾವು ಫಸ್ಟ್ ಅವ್ರ ಹತ್ರ ಅಪ್ರೋಚ್ ಆಗ್ತೀವಿ. ಓಕೆ. ಲೋಕಲ್ ಗವರ್ಮೆಂಟ್ ಅಂತೀವಿ. ಓಕೆ. ನಮ್ದು ಹಳ್ಳಿ ಓಕೆ. ಬೆಳಗಾವಿ ತಾಲೂಕು, ಬೆಳಗಾವಿ ಜಿಲ್ಲೆ, ಹುಕ್ಕೇರಿ ತಾಲೂಕು, ಶೇಲಾಪುರ ಗ್ರಾಮ, ಓಕೆ. 2 ಊರು ಸೇರಿ ಒಂದು ಗ್ರಾಮ ಪಂಚಾಯತಿ. ಓಕೆ. ನಮಗೆ ಅಜ್ಜಿ ಮನೆ ಬಿದ್ದಿತ್ತು ಅಥವಾ ಇನ್ಯಾವುದೇ ಪ್ರಾಬ್ಲಮ್ಸ್ ಇದ್ರು ನಾವು ಅಲ್ಲಿ ಹೋಗಿ ನಮ್ ಸಮಸ್ಯೆಗಳನ್ನ ಬಗೆಹರಿಸ್ಕೋತೀವಿ. ಓಕೆ. ಅದೇ ರೀತಿಯಾಗಿ ಒಂದು 7 ವರ್ಷದಿಂದ ಅಜ್ಜಿದು ಮನೆ ಆಗಿತ್ತು. ಮನೆ ಆದಾಗ ಹೋಗಿ ಅಪ್ಲಿಕೇಶನ್ ಕೊಟ್ಟಿದ್ವಿ. ಅಪ್ಲಿಕೇಶನ್ ಕೊಟ್ಟದ್ನ ಏನೋ ರಿಜೆಕ್ಟ್ ಮಾಡಿ ಇದ್ ಮಾಡಿದ್ರು. ಅದ್ ಏನ್ ಕಾರಣಕ್ಕೆ ರಿಜೆಕ್ಟ್ ಮಾಡಿದ್ರೆ ಅನ್ನೋದು ಗೊತ್ತಾ? ಕಾರಣ ಏನ್ ಗೊತ್ತಿಲ್ಲ, ನಮ್ಮ ಹೆಸರು ತೆಗೆದು ಇನ್ನೊಬ್ರ ಹೆಸರು ಹಾಕಿದ್ರಂತ ಕೇಳ್ಪಟ್ಟಿದ್ದೀನಿ ನಾನು. ಓಕೆ. ಅದಾದ ನಂತರ ಈಗ ಒಂದ್ 3 ವರ್ಷದಿಂದ ಮತ್ತೆ ಒಂದ್ಸರಿ ಅಪ್ಲಿಕೇಶನ್ ಕೊಟ್ಟಿದ್ವಿ. ಅಪ್ಲಿಕೇಶನ್ ಕೊಟ್ಟ ನಂತರ ಏನೋ ಆಗಿತ್ತು, ಮನೆ ಸ್ಯಾಂಕ್ಷನ್ ಆಗಿತ್ತು. ಅದ್ರೊಳಗಡೆ ಅಜ್ಜಿ ಹೆಸರು ನಿಂಗವ್ವ ಅಂತಿದ್ದದ್ದು ನಿಂಗಪ್ಪ ಅಂತ ಮಿಸ್ಟೇಕ್ ಆಗಿದೆ. ಮಿಸ್ಟೇಕ್ ಆದ್ರೆ ಅದನ್ನ ಸರಿ ಮಾಡಿ ಅಲ್ಲೇ ಡ್ರಾ ಮಾಡ್ಬೇಕಲ್ಲ, ಅದನ್ನ ಮಾಡ್ಬೇಕಿತ್ತು. ಅಲ್ಲಿ ಹೋಗಿ ಕೇಳದ ನಂತರ ಮೇಲೆ ಕಳ್ಸಿದೀವಿ ಅಂತ ಹೇಳಿ ಬರೀ ಇದನ್ನ ಹೇಳಿದ್ದು, ರಾಗ ಎಳೆದಿದ್ದು. ಆಮೇಲೆ ಹೋಗಿ ಕೇಳ್ದೆ ನಾನು ಒಂದು ತಿಂಗಳ ಹಿಂದೆ, ಮತ್ತೆ ಏನೇನಾಯ್ತು, ಯಾರ ಹತ್ರ ಹೋಗ್ಬೇಕು ನಾವು ಅಂತ ಹೇಳಿ ನಾನು ಒಂದು RTI ಫೈಲ್ ಮಾಡಿದೆ, ರೈಟ್ ಟು ಇನ್ಫಾರ್ಮೇಶನ್. ಅದ್ರ ಪ್ರಕಾರ ಅವ್ರು ಹೇಳಿದ್ರು ಯಾರು ಮಾಡಲ್ಲ, ನಾವೇ ಮಾಡ್ತೀವಿ ಅಂತ ಹೇಳಿ ಇದೆಲ್ಲ ಮಾಡಿದ್ರು. ಆಮೇಲೆ ಒಂದು 15 ದಿವಸ ಆದ ನಂತರ ಮನೆಗ್ ಬಂದು ಅಜ್ಜಿ ಹತ್ರ ಇರೋ ಎಲ್ಲಾ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಅಪ್ಲಿಕೇಶನ್ ಫಿಲ್ ಮಾಡಿದ್ರು. ಅದಾದ ನಂತರ ಒಂದ್ 15 ದಿವಸಕ್ಕೆ ಮನೆ ಆಯ್ತು. ಇದು ಇವಾಗ ನಾವು ಮಾತಾಡ್ತಿರೋದಲ್ಲ ಮನೆ ಬಗ್ಗೆ. ಹೌದು. ನಮ್ಗೆ ಇವಾಗ ಆಕ್ಚುಲಿ ಪ್ರಾಬ್ಲಮ್ ಆಗಿರೋದು ಏನಪ್ಪಾ ಅಂದ್ರೆ, 7 ವರ್ಷದ ಹಿಂದ್ಗಡೆ, 5-6 ವರ್ಷದ ಹಿಂದ್ಗಡೆ ನಮ್ದು ಮನೆ ಬಿದ್ದೋಗಿದೆ. ಸೊ ಅದಾದ್ಮೇಲೆ ನಾವು ಏನ್ ಮಾಡಿದೀವಿ ಅಂದ್ರೆ, ಮನೆ ಬಿದ್ದೋಗಿದೆ ಅಂತ ಹೇಳ್ಬಿಟ್ಟು ಅರ್ಜಿ ಕೊಟ್ಟಿದೀವಿ. ಬಟ್ ಅವ್ರು ಏನ್ ಮಾಡಿದಾರೆ ಅಂದ್ರೆ, ಮನೆ ಅರ್ಜಿನ ನೋಡೇ ಇಲ್ಲ, ಅವ್ರನ್ನ ಮುಂದೆ ಪಾಸೇ ಮಾಡಿಲ್ಲ. ಸೊ ಅಲ್ಲಿ ಆಗ್ಬೇಕಾಗಿರೋದು ಏನಂದ್ರೆ, ನಮಗ್ ಮನೆ ಆಗ್ಬೇಕಾಗಿರೋದು. ಸೊ ಬೇರೆ ಇನ್ಯಾರಿಗೋ ಮನೆ ಮಾಡ್ಕೊಟ್ಟಿದ್ದಾರೆ. ನಾನೇನ್ ತಪ್ಪ ಅಂತ ಹೇಳ್ತಿಲ್ಲ, ಅವ್ರಿಗೆ ಮಾಡಿದಿರಾ ನಮಗ್ ಮಾಡಿಲ್ಲ ಅಂತಲ್ಲ. ಯಾರಿಗೆ ಕಷ್ಟದಲ್ಲಿದ್ದಾರೆ, ಯಾರಿಗೆ ನಿಯತ್ತಾಗಿ ಅಲ್ಲಿ ಏನು ಸೌಲಭ್ಯ ದೊರಿಬೇಕಿತ್ತಲ್ಲ, ಸೊ ಅದನ್ನ ನಮಗೆ ಕೊಟ್ಟಿಲ್ಲ. ಸೊ ಅದನ್ನ ನಾವು ಜಸ್ಟ್ ಹೋಗಿ ಕೇಳಿದೀವಿ. ಕೇಳಿರೋದಕ್ಕೆ ಮುಂದೆ ಅವರೇ ನಮ್ಗೆ ಇವಾಗ ನೋಡಿ, ನಾವ್ ಏನಾದ್ರು ಕೇಳಿದ್ವಿ ಅಂದ್ರೆ, ಗ್ರಾಮ ಪಂಚಾಯತಿನಲ್ಲಿ ಕೇಳಿದೀವಿ ಅಂದ್ರೆ ಅದಕ್ಕೆ ರೈಟ್ ಆಗಿ ನಮ್ಗೆ ಅವರು ನಮ್ಗೆ ಇದನ್ನ ಕೊಡ್ಬೇಕು, ಏನ್ ಮಾಡಿದೀರಾ, ಏನ್ ಮಾಡಿಲ್ಲ, ಮಾಡ್ತಾ ಇದೀವಿ ಅನ್ನೋದನ್ನ. ಬಟ್ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ, ಸುಮ್ನೆ ಒಂದು ನಮ್ಮ ಮೇಲೆ ರೌಡಿಸಮ್ ಅನ್ನೋದಾಗ್ಲಿ, ಮತ್ತೆ ದಬ್ಬಾಳಿಕೆ ಅನ್ನೋದಾಗ್ಲಿ, ನೀನೇನ್ ಮಾಡ್ಕೋತೀಯ ಮಾಡ್ಕೊ ಹೋಗು, ಯಾರ ಹತ್ರ ಹೋಗ್ತೀಯ ಅದನ್ನೆಲ್ಲ ಹೇಳಿದಾರಲ್ಲ. ಈ ವಿಷಯ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ, ನಾನು RTI ಬರ್ದಿದ್ನಲ್ಲ, RTI ಒಳಗಡೆ 3 ವಿಷಯ ಬರ್ದಿದ್ದೆ. ಒಂದು
ಅಜ್ಜಿ ಮನೆ ಬಿದ್ದಾಗ ನೀವು ಗ್ರಾಮ ಪಂಚಾಯತಿಯವ್ರು ಬಂದು ಏನ್ ಮಾಡಿದೀರಾ, ಓಕೆ ಇನ್ನೊಂದು 2ನೇ ಸರಿ ಮನೆ ಆದಾಗ ಹೆಸರು ತಪ್ಪಾಗಿತ್ತು ಅಂತ ಹೇಳಿದ್ರಲ್ಲ, ಓಕೆ ಅವಾಗ ಒಂದು ಲೆಟರ್ ಕೊಟ್ಟಿದ್ರು ಮನೆ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ. ಆ ಸ್ಯಾಂಕ್ಷನ್ ಆಗೋ ಟೈಮ್ ಅಲ್ಲಿ ಅಲ್ಲಿರೋ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಒಂದ್ 1500 ರೂಪಾಯಿ ಇಸ್ಕೊಂಡಿದ್ರು. ಓಕೆ ಆಮೇಲೆ ಏನಕ್ಕೆ ಅದು ದುಡ್ಡು ಇಸ್ಕೊಂಡಿರೋದು ಹೇಳ್ತೀನಿ. ಆಮೇಲೆ ಇನ್ನೊಂದು 3ನೇ ವಿಷಯ ಏನಂದ್ರೆ 2020ರಿಂದ 25 ತನಕ ಯಾರ್ಯಾರಿಗೆ ನಮ್ಮ ಊರಿಗೆ ಮನೆ ಆಗಿದ್ದು ಹೌದು ನಮ್ಗೆ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಕೇಳಿದ್ದೆ. ಅದ್ರೊಳಗಡೆ ಅವ್ರು ಹೇಳ್ತಾರೆ ನೀವು ಮನೆ ಬಿದ್ದಾಗ ನಮ್ಗೆ ಯಾವ್ದೇ ಅಪ್ಲಿಕೇಶನ್ ಕೊಟ್ಟಿಲ್ಲ. ಓಕೆ ಕೊಟ್ಟಿದ್ದೆ, ನಾನೇ ಹೋಗಿ ಖುದ್ದಾಗಿ ಕೊಟ್ಟಿದ್ದೆ. ಅದೆಲ್ಲ ಡಾಕ್ಯುಮೆಂಟ್ಸ್ ಇದೆಯಾ? ಅದೊಂದೇ ಇಲ್ಲ ನನ್ನ ಹತ್ರ. ಓಕೆ ಆ ಡಾಕ್ಯುಮೆಂಟ್ಸ್ ಕೊಟ್ಟ ನಂತರ ನಾನು ಅಕ್ನಾಲಜ್ಮೆಂಟ್ ತಗೋಬೇಕಾಗಿತ್ತು, ಓಕೆ ಅದೊಂದು ತಗೊಂಡಿರ್ಲಿಲ್ಲ. ಇದಾದ ನಂತರ 1500 ರೂಪಾಯಿ ಏನಿತ್ತಲ್ಲ ಅದ್ ಆಕ್ಚುಲಿ ಯಾವುದೇ ಫೀಸು ಅದು ಇದು ಏನು ಇರಲ್ಲ. ಓಕೆ ಅದಾದ್ರೂ ಅವರು 1500 ರೂಪಾಯಿ ತಗೊಂಡಿದ್ದಾರೆ. 1500 ರೂಪಾಯಿ ತಗೊಂಡಿದ್ದಕ್ಕೆ ನಾನು ಅವ್ರಿಗೆ ರೆಸಿಪ್ಟ್ ಕೇಳಿದೆ ಓಕೆ RTI ಒಳಗಡೆ. ಓಕೆ ಅವ್ರು ಹೇಳ್ತಾರ ಯಾವ್ದು ಕಾಸು ಕೊಟ್ಟಿಲ್ಲ, ಏನು ಬಂದಿಲ್ಲ ಅಂತ. ಆಮೇಲೆ RTI ಇದು ಯಾರಿಗ್ ದುಡ್ಡು ಕೊಟ್ಟಿದ್ರದು? ಇದು ಕಾಡಬ್ಬ ಅಂತ ಹೇಳಿ ಒಬ್ರು ಬೆಳವಿ ಗ್ರಾಮ ಪಂಚಾಯತಿ ಒಳಗಡೆ ಡಾಟಾ ಎಂಟ್ರಿ ಕಮ್ ಆಪರೇಟರ್ ಕ್ಲರ್ಕ್ ಅಂತ ಬರ್ತಾರೆ. ಓಕೆ ಕ್ಲರ್ಕ್ ದುಡ್ಡು ಇಸ್ಕೊಂಡಿದ್ದಾನೆ. ಹೌದೌದು 1500 ರೂಪಾಯಿ. ಓಕೆ ಬರೀ ನಮ್ಮ ಹತ್ರ ಅಷ್ಟೇ ಇಸ್ಕೊಂಡಿಲ್ಲ, ಊರಲ್ಲಿ ಯಾರ್ಯಾರು ಇರ್ತಾರಲ್ಲ ಅವ್ರಿಗೆಲ್ಲ ಆಗ್ಬೇಕಂದ್ರೆ ಅವ್ರಿಗೆ ಅಪ್ಲಿಕೇಶನ್ ಆದ ನಂತರ ಇಷ್ಟು ಕೊಡ್ಬೇಕು. ಅದು ಇದೇನು ಫೀಸ್ ಅಂತ ಅಲ್ಲ ಇದು? ಇಲ್ಲ ಇಲ್ಲ ಇಲ್ಲ, ಇದು ಚಂದ ಹೇಳ್ಬೇಕಂದ್ರೆ ಅದಕ್ಕೆ ಲಂಚನೇ ಅಂತಾರೆ. ಸೊ ಇಲ್ಲಿ ಮೇನ್ ನಾನು ನೋಟಿಸ್ ಮಾಡಿ ಹೇಳ್ತಿರೋದು, ಸೊ ಅಲ್ಲಿರೋ ಗ್ರಾಮ ಪಂಚಾಯತಿನಲ್ಲಿರೋ ಅಧಿಕಾರಿಗಳು ಇನ್ಕ್ಲೂಡ್ ಎವ್ರಿ ಒನ್, ಅಲ್ಲಿ ಡೇಟಾ ಆಪರೇಟರ್ ಕ್ಲರ್ಕ್ ಏನಿರ್ತಾರಲ್ಲ ಅವರಿಂದಾನೇ ಇಲ್ಲಿ ಶುರುವಾಗುತ್ತೆ ಲಂಚ ಅನ್ನೋದು. ಅಲ್ಲಿಂದಾನೇ ದುಡ್ಡು ತಗೊಳಕ್ ಶುರು ಮಾಡ್ತಾರೆ. ಅಲ್ಲಿ ಯಾವಾಗ ಒಂದು ಅಪ್ಲಿಕೇಶನ್ ಹೋದ್ಮೇಲೆ ಅಪ್ಲಿಕೇಶನ್ ಹೋದ ನಂತರ ಅವ್ರಿಗೆ ನಾವು ಇಷ್ಟ ಅಂತ ದುಡ್ಡು ಕೊಡ್ಬೇಕು. ಅಂದ್ರೆ ನಮ್ ಕೆಲಸ ಫಾಸ್ಟ್ ಆಗ್ಬೇಕು. ಆಮೇಲೆ ಅವ್ರ ಕೆಲಸ ಮಾಡಕ್ಕೆ ನಾವು ದುಡ್ಡು ಕೊಡ್ಬೇಕು. ಸೊ ಇಲ್ಲಿ ನಾನು ಇನ್ನೊಂದು ಪಾಯಿಂಟ್ ಔಟ್ ಮಾಡ್ತೀನಿ. ಅವ್ರ ಕೆಲಸ ಏನಿದೆ, ಆಕ್ಚುಲಿ ಅವ್ರ ಕೆಲಸ ಏನಿದೆ? ಅವ್ರ ಕೆಲಸ ಸರ್ಕಾರಿ ಕೆಲಸ. ನಾವೇನ್ ಟ್ಯಾಕ್ಸ್ ತುಂಬ್ತೀವಿ, ಸರ್ಕಾರ ಸಂಬಳ ಕೊಡುತ್ತೆ, ಆ ದುಡ್ಡಲ್ಲಿ ಅವರು ಕೆಲಸ ಮಾಡ್ತಾರೆ. ಅವ್ರು ಏನ್ ಮಾಡ್ತಿದಾರೆ ಇವಾಗ? ಹೆಚ್ಚಿಗೆ ಹಣ ಕೇಳ್ತಾರೆ. ಈಗ ಬಡವರು ಗೊತ್ತಿಲ್ಲ ಅಂತಿರ್ತಾರಲ್ಲ, ಈಗ ನೀನು ಬಡವಾದಿಯಾ, ಅನ್ಎಜುಕೇಟೆಡ್, ಏನು ಗೊತ್ತಿಲ್ಲ ಅಂತ ನಿನಗೆ ಏನಾಗ್ಬೇಕು, ಮನೆ ಆಗ್ಬೇಕು, ಕೆಲಸ ಆಗ್ಬೇಕು, ಕೆಲಸ ಆಗ್ಬೇಕು. ಈಗ ಅಲ್ಲಿ ಹೋಗಿ ಹೋಗಿ ಚಪ್ಪಲಿ ಸವಿಯುತ್ತ, ಅದಕ್ಕಿಂತ 200-500 ಕೊಟ್ಬಿಟ್ರೆ ಅವ್ ಕೆಲಸ ಮಾಡ್ಬಿಡ್ತಾನ. ಹಿಂದಿನ ಬ್ಯಾಕ್ ಗ್ರೌಂಡ್ ಏನು ನೋಡಂಗಿಲ್ಲ. ಹಿಂದೆ 4 ಮನಿ ಐತಾ 5 ಮನಿ ಐತಾ ಏನು ನೋಡಂಗಿಲ್ಲ. 500 ಕೊಟ್ಟ್ಯಾ ನಿನ್ ಮನೆ ಫಿಕ್ಸ್. ನಾನು ಕೊಡ್ಲಿಲ್ಲ ಯಾಕಂತ ಕ್ವಶನ್ ಮಾಡಿದ್ರೆ ಡಿಲೇ ಆಗ್ತಿರುತ್ತದ. ಆಮೇಲೆ ಇಲ್ಲಿ ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂದ್ರೆ, ನಿಮ್ಗೆ ಕೆಲಸ ಆಗ್ಬೇಕಪ್ಪ ಅಂದ್ರೆ ದುಡ್ಡು ಕೊಡ್ಬೇಕು. ಅದು ಅವನಿಗೆ ಆಲ್ರೆಡಿ ಸರ್ಕಾರಿ ಸಂಬಳ ಬರುತ್ತೆ, ನಾವು ಕಟ್ಟಿರೋ ಟ್ಯಾಕ್ಸ್ ದುಡ್ಡಲ್ಲಿ ಅವನಿಗೆಲ್ಲ ಸಂಬಳ ಪೇಮೆಂಟ್ ಎಲ್ಲ ಹೋಗ್ತಿರುತ್ತೆ. ಆದ್ರೂ ಅವ್ನಿಗೆ ದುಡ್ಡು ಕೊಡ್ಬೇಕು. ನಾವು ಏನಕ್ಕೆ ಕೊಡ್ಬೇಕು? ಸೊ ಓಕೆ ಫೈನ್. ಅದಾದ ನಂತರ ನಾನು PDO ಶೀಲಾ ತಳವರ್ ಅಂತ ಹೇಳಿ ಅವ್ರನ್ನ ಅಪ್ರೋಚ್ ಮಾಡಕ್ಕೆ, ಅಂದ್ರೆ ಅವರು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ PDO ಅಂತ ಇರ್ತಾರೆ. ಅವ್ರು ಅಪ್ರೋಚ್ ಮಾಡಕ್ಕೆ ಗ್ರಾಮ ಪಂಚಾಯತಿಗೆ ಹತ್ತತ್ರ 6-7 ಸಾರಿ ಆದ್ರೂ ಹೋಗಿದ್ದೀನಿ. ಆದ್ರೆ ಕೊನೆಗೆ ಒಂದೇ ಸಾರಿ ಸಿಕ್ಕಿದ್ದಾರೆ ಅವರು. 6-7 ಸಾರಿ ಬಿಟ್ರೆ ಕೊನೆಗೆ ಒಂದೇ ಸಾರಿ ಸಿಕ್ಕಿದ್ದಾರೆ. ಅದ್ ಬಿಟ್ಟು ನಾನು ಲಾಸ್ಟ್ ಕೊನೆಗೆ ಹೋಗಿ ಅವ್ರ ಜೊತೆ ಮಾತಾಡಿದೆ. ಅದಕ್ಕಿಂತ ಮುಂಚೆ ನಾನು ಕಂಪ್ಲೇಂಟ್ ಬೇರೆ ಕೊಟ್ಟಿದ್ದೆ. ಆ ಸೆಕ್ರೆಟರಿ ಮತ್ತೆ PDO ಸೆಕ್ರೆಟರಿ ಅವ್ರ ಹೆಸರು ಶಕ್ತಿ ಸಿಂಗ್ ಅಂತ ಹೇಳಿ, ಅದೇ ಪಂಚಾಯತಿ ಒಳಗಡೆ ಅದೇ ಊರವರ ಅವ್ರಿಗೆ ಮತ್ತೆ PDO ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು. ಏನಂತ? ನೋಡಿ ಸರ್, ನೋಡಿ ಮೇಡಮ್, ಈ ತರ ನಮ್ದು ಇದಾಗಿತ್ತು, ಈ ತರ ಹೌಸಿಂಗ್ ಸ್ಕೀಮ್ ಅಲ್ಲಿ ಇಷ್ಟಿಷ್ಟು ರೊಕ್ಕ ಕೇಳ್ತಿದ್ದಾರೆ, ಬರೀ ಇದಷ್ಟೇ ಅಲ್ಲ, ಅನ್ಎಥಿಕಲ್, ಅನ್ಲಾಫುಲ್, ಇಲ್ಲಿಗಲ್, ಭ್ರಷ್ಟಾಚಾರ ಅಂತ ಹೇಳಿ ನಾನು ಅವ್ರಿಗೆ ಹೇಳಿದ್ದೆ. ಹೇಳಿದ ನಂತರ ಅವ್ರ ಏನಾದ್ರು ಅಪ್ರೋಚ್ ಮಾಡ್ಬೇಕಲ್ಲ, ನನ್ಗೆ ಕೇಳ್ಬೇಕಲ್ಲ ಏನ್ ಯಾವ ತರ ಆಗಿದೆ, ಏನು ಎಂತ ಅಂತ. ಬಟ್ ಅವ್ ತರ ಏನು ಮಾಡ್ಲಿಲ್ಲ. ಅವ್ರ ಏನ್ ಮಾಡಿದ್ರು, ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಸೊ ಇವಾಗ ನೀವು ಬರ್ದಿರೋ ಲೆಟರ್ ಅಲ್ಲಿ PDO ಬರ್ದಿದ್ದೀರಾ, ಸೆಕ್ರೆಟರಿ ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಈ ತರ ಲಂಚ ತಗೋತಿದ್ದಾರೆ, ಕೆಲಸ ಮಾಡ್ಕೊಡ್ತಿಲ್ಲ, ಈ ತರ ಎಲ್ಲ ಆಕ್ಟಿವಿಟೀಸ್ ತುಂಬಾ ದಿನ ನಡೀತಿದೆ, ಆದ್ರೂನು ತಗೊಳ್ಳಿ, ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ನೀವು ಬರ್ದಿದ್ದೀರಾ. ಆಮೇಲೆ ಹೋದೆ ಅವತ್ತಿನ ದಿವಸ. ಅವತ್ ಅವ್ರು ಹೇಳಿದ್ರು, ನಮ್ ಕೈಯಲ್ಲಿ ಯಾವ್ದು ಅಧಿಕಾರ ಇಲ್ಲ ಅವ್ರ ಮೇಲೆ ಆಕ್ಷನ್ ತಗೊಳಕ್ಕೆ, ಅವ್ರ ಮೇಲೆ ಏನು ತಗೊಳಕ್ ಬರಲ್ಲ ಅಂತ. ಅವ್ರಿಗೆ ಗೊತ್ತಾಯ್ತಾ ಅವಾಗ ಅವ್ರು ತಗೋತಿದಾರಂತ, ಲಂಚ ತಗೋತಿದಾರ ಅಂತ? ಅವ್ರಿಗಂತೂ ಗೊತ್ತೇ ಇರುತ್ತೆ. ಅವ್ರು ಹೇಳ್ತಾರ, ನಿನ್ ಕೆಲ್ಸ ಆಗಿತ್ತಲ್ಲ ಬಿಟ್ಬಿಟ್ ನೀನು, ಈಗ ನಿಂಗ್ ಮನಿ ಆಗಿತ್ತು ಅಂತ ಇಟ್ಕೋ, ಅದು ರೊಕ್ಕ ಯಾಕೆ ಕೇಳ್ತೀಯ, ಅದನ್ನೆಲ್ಲ ಯಾಕೆ ಮಾಡ್ತೀಯ ಅಂತ ಕೇಳ್ತಾರ ನನಗ. ನನ್ಗ್ ಅನಿಸ್ತಿದೆ ಏನಪ್ಪಾ ಅಂದ್ರೆ, ಇವಾಗ ಏನ್ ಕಂಪ್ಲೇಂಟ್ ಏನ್ ಕೊಟ್ಟಿದ್ಯಲ್ಲ,
ಆ ಕಂಪ್ಲೇಂಟ್ ತಗೋತಿರೋ ಪರ್ಸನ್ನೇ ಅದ್ರಲ್ಲಿ ಶಾಮಿಲ್ ಆಗಿರ್ತಾರೆ. ಹೌದು. ಆ PDO ಏನಿದಾರಲ್ಲ ಪಕ್ಕ ಹೇಳ್ತೀನಿ ನಾನು, ಅವ್ರಿಗೂ ಲಂಚ ಹೋಗುತ್ತದು. ಹಾ, ನನಗೆ ಅವರು ಥ್ರೆಟನ್ ಮಾಡಿದ್ದಾರೆ. ಏನಂತಂದ್ರೆ ನಾನು ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಇವಾಗ ಏನದು PDO ಆಫೀಸರ್ ಇದಾರಲ್ಲ, ಪಕ್ಕ ಹೇಳ್ತೀನಿ ಅವರು ಅದರಲ್ಲಿ ಶಾಮಿಲ್ ಆಗಿರ್ತಾರೆ. ಇವಾಗ ಏನು ನಿಮ್ ಹತ್ರ ಏನು 10 ರೂಪಾಯಿ ತಗೊಂಡಿರ್ತಾರಲ್ಲ ಅವ್ರಿಗೆಲ್ಲ ಹೋಗುತ್ತದು ಭಾಗ ಮಾಡಿ. 10 ರೂಪಾಯಿ ತಗೊಂಡ್ರೆ ಇವನು 3 ರೂಪಾಯಿ ಎಷ್ಟೋ ಹೋಗ್ಲಿ ಅದು ಆ ಪಕ್ಕ ಹೋಗಿರುತ್ತೆ. ಯಾಕಂದ್ರೆ ನಾನು ಇದು ಕಾನ್ಫಿಡೆಂಟ್ ಆಗಿ ಯಾಕೆ ಹೇಳ್ತಿದ್ದೆ ಅಂದ್ರೆ, ಅವ್ರ ಮೇಲೆ ಅವ್ರು ಆಕ್ಷನ್ ತಗೋಬೇಕಿತ್ತಲ್ಲ, ಅವ್ರ ಮೇಲೆ ಆಕ್ಷನ್ ತಗೊಂಡ್ರೆ ಅವ್ರ ಬುಡಕ್ಕೆ ಬಂದ್ಬಿಡುತ್ತೆ. ಮತ್ತೆ ಆಕ್ಷನ್ ತಗೊಳ್ಳೋದ್ ಕಾರಣ ನನಗ್ ಹೆದರ್ಸ್ತಾರೆ. ನಾನು ಅವ್ರಿಗೆ ಹೋಗಿ ಕೇಳ್ದೆ. ಅವ್ರಿಗೆ ವಾಟ್ಸಪ್ ಅಲ್ಲಿ ನಾನು ಮೆಸೇಜ್ ಮಾಡಿದ್ದೆ, ಒಂದು ಕಂಪ್ಲೇಂಟ್ ಲೆಟರ್ ಕೊಟ್ಟಿದ್ದೆ, ಇನ್ನೊಂದು ಹಲೋ ಹಾಯ್ ಮೇಡಮ್ ಈ ತರ ಎಲ್ಲ ಕಳ್ಸಿದ್ದೆ. ನೀವು ಏನಾದ್ರು ಡಾಕ್ಯುಮೆಂಟ್ ಪೇಪರ್ ಅಲ್ಲಿ ಅವ್ರಿಗೆ ಲೆಟರ್ ಕೊಟ್ಟಿದ್ರಾ? ಎಸ್, ಕೊಟ್ಟಿದ್ವಿ. ಮತ್ತೆ ಅದು ಪಂಚಾಯತಿಂದ ಇದೆಲ್ಲ ಆರ್ಡರ್ ಇರುತ್ತೆ, ಲೈಕ್ ಮೇಲು ಅದು ಇದೆಲ್ಲ ಇರುತ್ತೆ. ಅಫಿಷಿಯಲ್ ಮೇಲ್ ಮಾಡಿದ್ದೆ, ಅವ್ರಿಗೆ ವಾಟ್ಸಪ್ ಅಲ್ಲಿ ಕಳ್ಸಿದ್ದೆ. ಅವ್ರಿಗೆ ಒಂದ್ಸರಿ ನಾನು ಕೊನೆ ಸಾರಿ ಹೋದಾಗ ಅವ್ರಿಗೆ ಹೇಳಿದ್ದು, ಮೇಡಮ್ ನಾನು ಮತ್ತೆ ಗ್ರಾಮ ಪಂಚಾಯತಿ ಮೇಲ್ ಇರುತ್ತಲ್ಲ ಅಫಿಷಿಯಲ್, ಅದಕ್ ಮಾಡಿದೀನಿ. ಅದೆಲ್ಲ ನಾವ್ ನೋಡಂಗಿಲ್ರಿ. ಮೇಲ್ ಅಲ್ಲಿ ಮಾಡಿರೋ ಮೆಸೇಜ್ ನ ಯಾಕೆ ನೋಡಲ್ಲ ನೀವು? ಮೇಲ್ ಅಲ್ಲಿ ಇವಾಗ ಅಫಿಷಿಯಲ್ ಮೇಲ್ ಇರೋದೇ ನಿಮ್ಗೆ ಕೆಲಸ ಮಾಡೋದಕ್ಕೆ, ಅದ್ರಲ್ಲಿ ಏನ್ ಬಂದಿದೆ ಏನ್ ಬಂದಿಲ್ಲ ಏನ್ ನೀವು ಅಪ್ಡೇಟ್ ಮಾಡ್ತೀರಾ ಅದನ್ನ ಇರೋದಕ್ಕೆ ಅದಕ್ಕೆ ಕಳ್ಸೋದಲ್ವಾ ನಾವು? ಅದನ್ನ ನೋಡ್ದೇನೆ ಯಾಕೆ ಏನ್ ಕೆಲಸ ಮಾಡ್ತಿದ್ದೀರಾ ನೀವು?